ಕೇವಲ ಕುರುಬರಿಗೆ ಒಕ್ಕಲಿಗರಿಗೆ ಅಧಿಕಾರ ಕೊಟ್ಬಿಟ್ರೆ ಸಾಕ? ಬೇರೆ ಸಮುದಾಯದವ್ರು ಏನ್ ಮಾಡಿದ್ದಾರೆ? ಅವರಿಬ್ರೇನಾ ಸರ್ಕಾರ ರಚನೆ ಮಾಡೋ ಹಂತಕ್ಕೆ ಜನರನ್ನ ಒಲಿಸ್ಕೊಂಡು ಮತ ಗಳಿಸ್ಲಿಕ್ಕೆ ಸಾಧ್ಯವಾಗೋದು? ಅವರಿಬ್ರಿಗೆ ಅಧಿಕಾರ ಕೊಟ್ಬಿಟ್ರೆ ಬೇರೆಯವರೆಲ್ಲ ಏನ್ ಮಾಡ್ಬೇಕು? ಕೆ ಎನ್ ರಾಜಣ್ಣ ಅವ್ರ ಮಾತು ಬಹುಶಃ ಜೂನ್ 4 ಅಥವಾ 5ನೇ ತಾರೀಕು ಕೇಳಿಸ್ಕೊಳ್ಳಿ. ಏನು ಎಲ್ಲ ಸಮುದಾಯಕ್ಕೂ ರೆಪ್ರೆಸೆಂಟೇಷನ್ ಬೇಡವಾ? ಬರೀ ರಾಜ್ಯದಲ್ಲಿ ಕುರುಬರು ಒಕ್ಕಲಿಗರು ಇಬ್ಬರೇ ಸರ್ಕಾರ ತಂದುಬಿಡ್ತಾರ? ಎಲ್ಲ ಜಾತಿಯವರು ಬರಬೇಕಲ್ವ ಅದರಲ್ಲಿ? ಕೊಡಲಿ, ಎಲ್ಲರಿಗೂ ಅವಕಾಶ, ಏನು ತಪ್ಪೇನಿದೆ ಅದರಲ್ಲಿ? ಹಾಂ, ಸಿದ್ದರಾಮಯ್ಯನವರು ಆಗಲಿ ಇವರಿಬ್ಬರ ಕೈಲಲ್ಲ, ಎಲ್ಲರೂ ಸೇರಬೇಕು. ಲಿಂಗಾಯತು ಸೇರಬೇಕು, ಬ್ರಾಹ್ಮಣರು ಸೇರಬೇಕು, ಎಲ್ಲ ಸಮುದಾಯಗಳು ಸೇರಿದಾಗ ಮಾತ್ರ ಒಂದು ಪಕ್ಷ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಮ್ಮದೇ ಹೊರತು ನಾನೇನು DCM ಆಗಬೇಕು ಅಂತ ಏನಿಲ್ಲ. ಏನು ಎಲ್ಲ ಸಮುದಾಯಕ್ಕೂ ಇಲ್ಲ. ಇದಕ್ಕೆ ಪೊಲಿಟಿಕಲ್ ರಿಯಾಕ್ಷನ್ಗಿಂತ ಮುಂಚೆ ಯಡಳ್ಳಿ ಅವ್ರದ್ದು ಹಾಗೆ ಬದ್ರುದ್ದೀನ್ ಸರ್ ರಿಯಾಕ್ಷನ್ ಬೇಕು. ಯಡಳ್ಳಿ ಅವರೇ, ರಾಜಣ್ಣ ಅವ್ರದ್ದು ಹಿಂದಿನ ಬೈಟ್ ಆದರೂ ಕೂಡ ಈಗಲೂ ಅವ್ರ ಇಂಟೆನ್ಷನ್ ಏನು ಚೇಂಜ್ ಆಗಿಲ್ಲ. ಕೇವಲ ಕುರುಬರು ಒಕ್ಕಲಿಗರು ಸರ್ಕಾರ ತಂದು ಬಿಡ್ತಾರಾ? ಪ್ರಶ್ನೆ. ರಾಜಣ್ಣ ಅವರು ಇತ್ತೀಚೆಗೆ ಸ್ವಲ್ಪ ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ಅವರು ಮುಂದಿನ ಸತಿ ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮತ್ತು ಅವ್ರು ಹೇಳಿದ್ದೇನೆ ನಾನು DCM ಆಕಾಂಕ್ಷಿ ಅಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅಂತರಂಗದಲ್ಲಿ ಇರಬಹುದೇನೋ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷಗಿರಿ ಕೊಡಿ ಅಂತ ಇರಬಹುದು. ಆದ್ರಿಂದ ನನ್ಗೆ DCM ಹುದ್ದೆ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಾತಿನಿಧ್ಯ ಅಂತ ಈಗ ಇಷ್ಟೊತ್ತು ಮಾತಾಡ್ತಾ ಇದ್ರು ಮೇಡಮ್. ಮೊದಲನೇದಾಗಿ ಸಮುದಾಯಕ್ಕೊಂದು ಪ್ರಾತಿನಿಧ್ಯ ಓಕೆ, ಆದ್ರೆ DCM ಪ್ರಾತಿನಿಧ್ಯ ಕೊಡೋದ್ರಿಂದ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಪ್ರಯೋಜನ ಬರುತ್ತೆ ಅಂತ ನನಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಯಾಕೆ ಅದು ಸಂವಿಧಾನಾತ್ಮಕವಾಗಿ ಅದಕ್ಕೆ ಏನ್ ಹಕ್ಕಿದೆ ಮತ್ತು DCM ಆಗಿರ್ತಕ್ಕಂಥವ್ರಿಗೆ ಯಾವ ರೀತಿ ನೀತಿ ನಿರೂಪಣೆ ಮಾಡುವ ಅಧಿಕಾರಗಳಿದ್ದಾವೆ ಅನ್ನೋದನ್ನ ಕ್ಲಾರಿಫೈ ಆಗ್ಬೇಕಾಗಿದೆ. ಅದಕ್ಕೂ ಒಂದು ಚೆನ್ನಾಗಿತ್ತು ಏನಪ್ಪಾ ಅಂದ್ರೆ ಈ ಪಕ್ಷದೊಳಗಡೆ ಒಬ್ಬರಿಗೆ ಒಂದು ಹುದ್ದೆ ಅಂತ. ಅದ್ರದ್ದು ಯಾಕೋ ಗೊತ್ತಿಲ್ಲ, ಈ ಒಬ್ಬರಿಗೆ 3 ಹುದ್ದೆಗಳು DCM ಇರಬೇಕು, ಒಂದು ಮಂತ್ರಿಗಿರಿನೂ ಇರಬೇಕು, ಆ ಪಕ್ಷದ ಅಧ್ಯಕ್ಷಗಿರಿನೂ ಇರಬೇಕು ಅಂತ ಅದು ಯಾಕೋ ಈ ತರ ಸರಿ ಹೋಗ್ತಾ ಇಲ್ಲ. ಅದು ಒಬ್ಬರಿಗೊಂದು ಹುದ್ದೆ ಬಹಳ ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್, ಅದನ್ನು ಸಹಿತ ಮುರಿಯಲಾಗಿದೆ ಇದು. ಅದಕ್ಕೆ DCM ಅನ್ನುವಂಥದ್ದು ನಿಜಕ್ಕೂ ಸಹಿತ ಯಾವ ಸಮುದಾಯಕ್ಕೂ ಸಹಿತ ನೇರವಾಗಿ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ ಮೇಡಮ್. ಅಭಿವೃದ್ಧಿಯ ವಿಷಯವಾಗಿರಬಹುದು ಅಥವಾ ಪ್ರತಿಫಲವನ್ನ ಅಥವಾ ಯೋಜನೆಗಳನ್ನ ತಲುಪಿಸುವುದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಅದು ಸುಮ್ಮನೆ ಒಂದು ರೀತಿಯಾದ ಪ್ರತಿಷ್ಠೆಗೋಸ್ಕರ ನನ್ನ ಸಮುದಾಯದನೊಬ್ಬನು ಉಪಮುಖ್ಯಮಂತ್ರಿ ಆಗಿದ್ದ ಅಂತ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗಬಹುದು. ಅಥವಾ ಒಬ್ಬ ಮಂತ್ರಿಗೆ ಅಥವಾ ಒಬ್ಬ ಸಚಿವನಿಗೆ ನಾನು DCM ಆಗಿದ್ದೆ ಅಂತ ಹೇಳ್ಕೊಳ್ಬಹುದು. ಅದ್ರ ನಿಜಕ್ಕೂ ಸಹಿತ ಅದರ ಪರ್ಪಸ್ ಸಾಲ್ವ್ ಆಗ್ತಾ ಇದೆಯಾ? ಸಮುದಾಯ ಕೊಡೋ ಒಂದ್ ಸಂದೇಶ. ಬದ್ರುದ್ದೀನ್ ಸರ್, ಈಗ ನೋಡಿ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಒಂದಷ್ಟು ಪ್ರಬಲ ಖಾತೆಗಳು ಕೂಡ DK ಶಿವಕುಮಾರ್ ಅವ್ರ ಕೈಲಿದೆ. ಅದ್ರ ಜೊತೆಗೆ ಒಂದು ಅದೇನೋ ಚೆರಿ ಆನ್ ಟಾಪ್ ಆಫ್ ಅನ್ನೋ ರೀತಿಯಲ್ಲಿ DCM ಹುದ್ದೆನೂ ಇದು ಬಿಟ್ರೆ ಸಮುದಾಯಕ್ಕೆ ನನಗೆ ಇರುವ ಶಕ್ತಿ ಇದು, ಪಕ್ಷ ನನಗೆ ಕೊಟ್ಟಿರುವ ಜವಾಬ್ದಾರಿಗಳು ಇದು. DK ಶಿವಕುಮಾರ್ ಅವರು ಹಠಕ್ ಬಿದ್ದು ಒಬ್ಬನೇ DCM ಅನ್ನೋದ್ರ ಹಿಂದೆ ಇಂಟೆನ್ಷನ್ ಇರ್ಲಿಲ್ವಾ? ಈಗ ಅದು ಇನ್ ಕೇಸ್ ಸ್ಪ್ಲಿಟ್ ಆಗ್ಬಿಟ್ರೆ, ಮಲ್ಟಿಪಲ್ DCMಗಳಾಗೋಗ್ಬಿಟ್ರೆ ತನ್ನ ಪ್ರಾಬಲ್ಯ ಕಮ್ಮಿ ಆಯ್ತು ಅನ್ನೋ ಸಂದೇಶ ಜನರಿಗೆ ಹೋಗುತ್ತೆ ಅನ್ನೋ ಆತಂಕ ಇರೋದಿಲ್ವಾ? ಈಗ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ಅವ್ರು CM ರೇಸಲ್ಲಿ ಇದ್ರು. ಯಾಕಂದ್ರೆ ಅವ್ರ ನಾಯಕತ್ವದಲ್ಲಿ ಹೋಗಿತ್ತು. ನಾನು ಕೂಡ ಎಲ್ಲ ರೀತಿಯಲ್ಲಿ ಅವ್ರು ಹೇಳಿಕೆ ಹಿಂದೆ ಎಲ್ಲ ನಡೆದಿತ್ತು. ಅವ್ರನ್ನ ಮಾಡಿದ್ದು ನೋಡಪ್ಪ ನಿಂಗೆ ಇನ್ನು ಭವಿಷ್ಯ ಇದೆ ಅಂತ ಮಾಡಿದ್ರು. ಉಳಿದವ್ರು ಕಾಲು ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ. ಯಾಕೆಂದ್ರೆ ಎಲ್ಲಿ ಏಕಪಕ್ಷೀಯವಾಗಿ ಮುಂದಿನ ದಿನಗಳಿಗೆ ಸಿದ್ದರಾಮಯ್ಯ ಅವರ ನಂತರ ಯಾರು, ನಾನು ಅದನ್ನು ಹೇಳಕ್ ಹೊರಟಿದ್ದೆ. ಯಡಿಯೂರಪ್ಪ ಅವರ ನಂತರ ಏನಾಯ್ತು ಗೊತ್ತಾಯ್ತಲ್ಲ, ಏನೇನಾಗೋಯ್ತು ಅಂತ. ಸಿದ್ದರಾಮಯ್ಯ ಅವರ ನಂತರ ಏನು, ಅದೇ ರೀತಿ BJP ಆದಂಗೆ ಕಾಂಗ್ರೆಸ್ ಅಲ್ಲೂ ಆಗೋ ಸಾಧ್ಯತೆಗಳು ಇದಾವೆ. ಹಾಗಾಗಿ ಈಗಲೇ ನಮ್ಮ ವ್ಯವಸ್ಥೆಗಳನ್ನ ಮಾಡ್ಕೊಬಿಡೋಣ, ನಮ್ಗೆ ಇರುವಂಥ ಸಮುದಾಯದಲ್ಲಿ ನಾನೇ ಒಬ್ಬ ಮಹತ್ವದ ವ್ಯಕ್ತಿ, ಇಂಪಾರ್ಟೆನ್ಸ್ ತೆಗೆದುಕೊಳ್ಳೋಣ ಅಂತ ಒಂದು ಕ್ಲೈಮ್ ಹಾಕೊಳ್ಳೋದು. ಅದರಿಂದ ಅವ್ರಿಗೂ ಗೊತ್ತು ಇಡೀ ಸಮುದಾಯ ನನ್ನನ್ನು ಮಾಡಿದ ತಕ್ಷಣ ಇಡೀ ಸಮುದಾಯ ಮತ ಹಾಕಲ್ಲ ಅಂತ. ಒಬ್ಬರು ಮಾಡಿದ ತಕ್ಷಣ ಅಥವಾ ಮಾಡಿದ್ರೂ ಓಟ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಮಾಡದೇ ಇದ್ರೂ ಓಟ್ ಹಾಕ್ತಾರೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಅವ್ರಿಗೊಂದು ಏನಂದ್ರೆ ಅವರ ಪ್ರೊಫೈಲ್ ಹೆಚ್ಚಿಸ್ಕೊಳ್ಳೋದು ಬಿಟ್ಟು ಇದರಿಂದ ಯಾವುದೇ ಅವ್ರು ಹೇಳ್ದಂಗೆ ಸಂವಿಧಾನ ಯಾವುದಕ್ಕೆ ಮಹತ್ವನೂ ಕೂಡ ಇಲ್ಲ. ಆದ್ರೆ ನೋಡಿ ಸಿದ್ದರಾಮಯ್ಯ ಅವ್ರ ನಂತರ ಯಾರು? ಈಗ ಸಿದ್ದರಾಮಯ್ಯ ಅವರು ಇನ್ನೊಂದು 10 ವರ್ಷ ಮುಖ್ಯಮಂತ್ರಿ ಆಗಿರೋಕ್ಕಾಗತ್ತಾ? ಆಗಲ್ಲ. ಹಾಗಾದ್ರೆ ಯಾರು ಆ ಸ್ಥಾನವನ್ನು ತುಂಬಬೇಕು? ಅದನ್ನ ರಾಜಕೀಯವಾಗಿ ಫಿಲ್ ಮಾಡುವಂಥ ಕೆಲಸ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಯಾರು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ಮುಂದಿನ ದಿನಗಳಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ನನಗೆ ಬೇಡ ಅಂತನೋ ಅಥವಾ ನನಗೆ ಸಾಕಾಯಿತು ಅಂತ ಅವ್ರು ನಿವೃತ್ತಿ ಘೋಷಿಸಿದಾಗ ಆಗ ನಾನೇ ನಂತರ ಸ್ಥಾನ ಅಂತ ಇವ್ರು ಕ್ಲೇಮ್ ಮಾಡುವಕ್ಕೆ ಬಹುಶಃ ಇದೇ ಇಂಟೆನ್ಷನ್ ಇಂದ
ಪರಮೇಶ್ವರ್ ಅವರು ದಲಿತ ಅವ್ರಿಗೂ CM ಅದೇ ಇರೋದು, ಅವ್ರು ಅದೇ ಇದೇ ಪ್ರಶ್ನೆ ಇಂಟೆನ್ಷನ್ ಇಂದ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ವರ್ಷ ಪಕ್ಷ ನಿಷ್ಠನಾಗಿದ್ದೀನಿ ನಾವಿದ್ವಲ್ಲ, ಪರಮೇಶ್ವರ್ ಅವರು ಮುಕ್ತವಾಗಿ ಹೇಳಿದ್ದಾರೆ ಅಂತ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ನಮ್ಮನ್ನು ಚರ್ಚೆ ಮಾಡಿ ಅಂತ. ಅದು ಸಹಜವಾದ ಏನು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಅವ್ರು ಹೇಳಿದಂಗೆ ಬೇರೆ ಬೇರೆ ಕಾರಣಗಳು ಡೈವರ್ಟ್ ಮಾತ್ರ ಅಲ್ಲ, ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ತಲೆನೋವು ಹೆಡ್ಏಕ್ ಕೊಡುವಂತ ಒಂದು ತಂತ್ರಗಾರಿಕೆ. ಮೋಹನ್ ವಿಶ್ವಾರ ತಪ್ಪೇನು ಅಂತ ಹೇಳಿ ತಪ್ಪೇನು ಒಂದೇ ನಿಮಿಷ. ಮೋಹನ್ ವಿಶ್ವಾರ ತಪ್ಪೇನು? ನಿಮ್ಮಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕ, ಒಬ್ಬ ರಾಜ್ಯಾಧ್ಯಕ್ಷನ ಹುದ್ದೆಗೇನೆ ಎಷ್ಟೆಷ್ಟು ಜನ ಟವಲ್ ಹಾಕೊಂಡಿದ್ರು. ತಪ್ಪೇನಿದೆ? ಆಕಾಂಕ್ಷಿತರಿದ್ದಾರೆ. ಮುಂದಿನ ಸಿಎಂ ರೇಸ್ಗೆ ಇದು ಹೆಲ್ಪ್ ಆಗುತ್ತೆ ಡಿಸಿಎಂ ಹುದ್ದೆ ಅನ್ನೋದಿದ್ರೆ ತಪ್ಪೇನು ಆಕಾಂಕ್ಷೆ ಇಟ್ಕೊಳ್ಳೋದ್ರಲ್ಲಿ? ನೀವು ನೋಡಿ, ಅಬ್ಸರ್ವ್ ಮಾಡಿ, ಸಿದ್ದರಾಮಯ್ಯನವರು 2ನೇ ಸಲ ಮುಖ್ಯಮಂತ್ರಿ ಆಗಿರೋದು ಸಮಯ ಇದ್ದಿದ್ದು ನೀವು ಜಾಸ್ತಿ ಉತ್ತರ ಬೇಕು. 2ನೇ ಸಲ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಆಯ್ತಾ? ನೀವು ಇತಿಹಾಸ ತೆಗೆದು ನೋಡಿದ್ರೆ 2013ರ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರು ಕಷ್ಟಪಟ್ಟು ಅವತ್ತು ಪಕ್ಷ ಕಟ್ಟದಂತ ಹುತ್ತದಲ್ಲಿ ಬಂದು ಸೇರ್ಕೊಂಡು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು. ಅದೇ ರಿಪೀಟ್ 2023ರಲ್ಲಿ ಯಾವಾಗ ಇವ್ರು 2018ರಲ್ಲಿ ಸೋಲ್ತಾರೋ ಆ ಕೆಪಿಸಿಸಿ ಕಚೇರಿಗೂ ಯಾರು ಹೋಗೋರಿರ್ಲಿಲ್ಲ. ಅವಾಗ ಡಿ.ಕೆ. ಶಿವಕುಮಾರ್ ಹೋಗಿ ಅವ್ರು ಕಷ್ಟಪಟ್ಟು ಅವ್ರ ಪಕ್ಷ ಅವ್ರ ಪರವಾಗಿ ಅವ್ರು ಕಟ್ಬೋದು, ಪೊಲಿಟಿಕ್ಸ್ ಸಪೋರ್ಟ್ ಆಯ್ತಾ. ಅವ್ರು ಕಷ್ಟಪಟ್ಟು ಕಟ್ಟದಂತ ಹುತ್ತದಲ್ಲಿ ಮತ್ತೊಮ್ಮೆ 2ನೇ ಬಾರಿ ಬಂದು ಸೇರ್ಕೊಂಡವ್ರು ಸಿದ್ದರಾಮಯ್ಯನವರು. ಇವತ್ತು ನಿಜವಾಗ್ಲೂ ಪ್ರಾತಿನಿಧ್ಯ ಬೇಕು, ನ್ಯಾಯ ಬೇಕು ಅನ್ನೋ ಇದ್ದಿದ್ರೆ ಇದೇ ರಾಜಣ್ಣ ಆಗ್ಬೋದು, ಮತ್ತವ್ರಾಗ್ಬೋದು, ಸಿಎಂ ನ ಚೇಂಜ್ ಮಾಡಿ ಅಂತ ಕೇಳ್ಬೋದಿತ್ತು ಅವರು. ಡಿ.ಸಿ.ಎಂ ಒಂದೇ ಅಲ್ಲ. ಯಾಕೆ ಸಿದ್ದರಾಮಯ್ಯ ಇವಾಗ ಹೇಳಿದ್ರೆ ಅವ್ರು ಕುರುಬರು ಮಾತ್ರ ಓಟ್ ಹಾಕಿರೋದ ಅಂತ? ಹಂಗಾರೆ ಬೇರೆಯವ್ರು ಓಟ್ ಹಾಕಿದ್ರೆ ಬೇರೆಯವ್ರನ್ನ ಸಿಎಂ ಮಾಡ್ರಿ, ಸಿದ್ದರಾಮಯ್ಯನೇ ಆಗ್ಬೇಕಾಗಾದ್ರೆ. ಬೇರೆ ಸಮುದಾಯದವ್ರು ಇಲ್ವಾ? ಹಾಗಾದ್ರೆ ಒಕ್ಕಲಿಗರಿಲ್ವಾ, ಲಿಂಗಾಯತರಿಲ್ವಾ, ಅದು OBC-ಗಳಿಲ್ವಾ, ಅಥವಾ ಮುಸಲ್ಮಾನರಿಲ್ವಾ? ಆ ಧ್ವನಿ ಎತ್ತದಿಲ್ಲ ಇವರು. ಅವ್ರು ಯಾವಾಗ ಬರೀ ಡಿ.ಸಿ.ಎಂ ಧ್ವನಿ ಎತ್ತಾರೆ ಅಂದ್ರೆ ಆಬ್ವಿಯಸ್ಲಿ ಟಾರ್ಗೆಟ್ ಡಿ.ಕೆ. ಶಿವಕುಮಾರ್ ಅಷ್ಟೇ. ಅದು ಯಾವ ಸಮಯದಲ್ಲಿ? ಚನ್ನಪಟ್ಟಣಕ್ಕೆ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ ದೇವಸ್ಥಾನಗಳನ್ನ, ಏನೋ ಒಂದು ಮೆಸೇಜ್ ಕೊಡ್ತಾರೆ ಇಂಡೈರೆಕ್ಟ್ ಆಗಿ, ತಮ್ಮನ್ನ ನಿಲ್ಲಿಸ್ತೀನಿ ಅಂತ ನಾನು ನಿಲ್ಲಿಸ್ತೀನಿ ಅಂತ. ಅದಾದ ಕೆಲವೇ ಗಂಟೆಗಳಲ್ಲಿ ಶುರುವಾಗುತ್ತೆ ಸಿದ್ದರಾಮಯ್ಯ ಟೀಮ್ ಆಕ್ಟಿವೇಟ್ ಆಗ್ಬಿಟ್ಟು ಈ ತರ ಸ್ಟೇಟ್ಮೆಂಟ್ಗಳು ಕಟ್ಕೊಂಡ್ ಬಂದ್ಬಿಟ್ಟು. ಇದರಲ್ಲಿ ಏನೋ ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಕಷ್ಟಪಟ್ಟವ್ರು ಯಾರೋ ಬಂದು ಕುತ್ಕೊಂಡವ್ರು ಯಾರೋ ಇವಾಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಲಿ ಎಳೆಯೋದಿಕ್ಕೆ, ಅವರ ಪ್ರಭಾವವನ್ನ ತಗ್ಸೋದಿಕ್ಕೇನೆ ಈ ರೀತಿ ಆಂತರಿಕ ಕಿಚ್ಚಾಟಗಳನ್ನ ಮಾಡ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರೋದು. ಬಟ್ ನಾವು ಸ್ಟ್ಯಾಂಡ್ ಕೊನೆಗೆ ಅದನ್ನೇ ಹೇಳೋದು, ಕೊಟ್ರೆ ಏನು ತಪ್ಪಿಲ್ಲ. ಬೇರೆ ಬೇರೆ ಪ್ರಾತಿನಿಧ್ಯ, ಬೇರೆ ಬೇರೆ ಸಮುದಾಯಕ್ಕೆ ನಾನು ಹೇಳಿದೆ, ನಾನು ಫಸ್ಟೇ ಹೇಳಿದೆ, ನಾನು ಆಗ್ಲೇ ಹೇಳಿದೆ ನಿಮಗೆ, ಮುಸಲ್ಮಾನ್ ಆ ಮಟ್ಟದಲ್ಲಿ ಓಟ್ ಹಾಕಿದಾರಲ್ಲ ಅವರು ಡಿ.ಸಿ.ಎಂ ಮಾಡ್ಲಿ ಬಿಡಿ, ಆಯ್ತಲ್ಲ. ನೋಡಿ, ನನಗೆ ಆಕ್ಚುಲಿ ಏನು ಬಿಜೆಪಿ ಅವರ ದ್ವಂದ್ವ ನಿಲುವುಗಳನ್ನ ನಾನು ಯಾವಾಗ್ಲೂ, ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹೇಳೋದು ದ್ವಂದ್ವ ನಿಲುವುಗಳೇ ಮತ್ತೆ ಹಿಪೋಕ್ರೆಟಿಕ್ ನೇಚರ್ ಅಲ್ಲೇ ಆನ್ಸರ್ ಮಾಡೋದು. ಸೊ ಇವರು 2008ರಿಂದ 2013ರಲ್ಲಿ ಇಬ್ಬರನ್ನ ಡಿ.ಸಿ.ಎಂ ಮಾಡಿದ್ರು. 2019ರಿಂದ 2023ರಲ್ಲಿ 3 ಜನ ಡಿ.ಸಿ.ಎಂ ಅನ್ನು ಮಾಡಿದ್ರು. ಎರಡೂ ಬಾರಿನೂ ಅವ್ರಿಗೆ ಫುಲ್ ಮೆಜಾರಿಟಿ ಇರಲಿಲ್ಲ. ಸೊ ಅಂದ್ರೆ 2008ರಲ್ಲಿ ಈ ಕೆ.ಎಸ್. ಈಶ್ವರಪ್ಪನವರು ಅಂದ್ರೆ ಒಂದು ಕರ್ನಾಟಕದಲ್ಲಿ ಏನಾದ್ರು ಬಿಜೆಪಿಯನ್ನ ಕಟ್ಟಿದವರು, ಯಡಿಯೂರಪ್ಪನವರು ಎಷ್ಟು ಶ್ರಮ ಇದೆಯೋ ಅಷ್ಟೇ ಶ್ರಮ ಕೆ.ಎಸ್. ಈಶ್ವರಪ್ಪನವರು ಇದ್ರು. ಯಾಕೆ ನೀವು ಕೆ.ಎಸ್. ಈಶ್ವರಪ್ಪನವರನ್ನ ನೀವು ತುಳಿದ್ಬಿಟ್ಟು ಇವತ್ತು ಯಡಿಯೂರಪ್ಪನವರನ್ನ ಮಾತ್ರ ಸಿಎಂ ಮಾಡಿದ್ರಿ? ಯಾಕೆ ಹಿಂದುಳಿದ ವರ್ಗದ ಈಶ್ವರಪ್ಪನವ್ರನ್ನ ಸಿಎಂ ಮಾಡಲಿಲ್ಲ ನೀವು? ಸೊ ಕೇವಲ ಅವರ ಪಕ್ಷದ ಸ್ಟ್ರಾಟಜಿ ಮಾರಲ್ ರೈಟ್ ಟು ಕ್ವೆಶ್ಚನ್ ಮೈ ಪಾರ್ಟಿ. ಅವ್ರಿಗೆ ಮಾರಲ್ ರೈಟ್ ಅಂತ ಅವರ ಪಕ್ಷದ ರೀತಿಯಲ್ಲಿ ಅವರು ಮಾಡೋದಾದ್ರೆ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾವ ಮಾರಲ್ ರೈಟ್ ಇದೆ? ಅದು ನಮ್ಮ ಪಕ್ಷದ ಶಾಸಕರು ನಿರ್ಧಾರ ಮಾಡ್ತಾರೆ, ಅದು ನಾವು ತೀರ್ಮಾನ ಮಾಡ್ತೇವೆ, ಅದು ಬೇರೆ ವಿಚಾರ. ಪರಮೇಶ್ವರ್ ಅಂದ್ರೆ ಅವ್ರು ಸೋಮಣ್ಣ ಅಂತಾರೆ. ಬೇಡ, ಕಂಪ್ಲೀಟ್ ಮಾಡಿ.